ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ, ನಗರ ಪೊಲೀಸ್ ಠಾಣೆ ಹುಣಸೂರು ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರು ಇಲ್ಲಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಈ ದಿನ ಅಂತಾರಾಷ್ಟ್ರೀಯ ಮಾದಕ ವಿರೋಧಿ ದಿನವನ್ನು, ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ, ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹುಣಸೂರು ನಗರ ಪೊಲೀಸ್ ಠಾಣೆಯ ಸಹಾಯಕ ಉಪನಿರೀಕ್ಷಕರಾದ ಶ್ರೀ ನಿಂಗಯ್ಯರವರು ಹಾಗೂ ಮುಖ್ಯ ಪೇದೆಯವರಾದ ಶ್ರೀ ಬಸವೇಗೌಡರವರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀ ನಟರಾಜು ಕೆಎಸ್ ರವರು, ಉಪನ್ಯಾಸಕರಾದ ಶ್ರೀ ಗಿರೀಶ್ ಜೀವಶಾಸ್ತ್ರ ಉಪನ್ಯಾಸಕರು, ಸರ್ವೋತ್ತಮ್ ಭೂಗೋಳಶಾಸ್ತ್ರ ಉಪನ್ಯಾಸಕರು, ಚಂದ್ರಶೇಖರ್ ಇತಿಹಾಸ ಉಪನ್ಯಾಸಕರು, ಚಿದಂಬರಮೂರ್ತಿ ಕನ್ನಡ ಉಪನ್ಯಾಸಕರು, ಚಂದ್ರಕಾಂತ್ ಅರ್ಥಶಾಸ್ತ್ರ ಉಪನ್ಯಾಸಕರು ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಶ್ರೀ ದೇವರಾಜು ಸಿರವರು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕಿಯರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಾದಕ ವಸ್ತು ವಿರೋಧಿ ದಿನದ ಮಹತ್ವವನ್ನು ತಿಳಿಸಿದರು. ಹಾಗೂ ಶ್ರೀ ಗಿರೀಶ್ ಎಚ್ಎಸ್ ರವರು ಮಾದಕ ವಸ್ತು, ಅದರ ಅರ್ಥ, ಯುವ ಪೀಳಿಗೆ ಅದರ ದಾಸರಾಗಲು ಕಾರಣಗಳು, ಅದರ ಪರಿಣಾಮಗಳು, ದೇಶದಲ್ಲಿ ಮಾದಕ ವಸ್ತುಗಳ ವಿಮುಕ್ತಗೊಳಿಸಲು ವಿದ್ಯಾರ್ಥಿಗಳ ಪಾತ್ರ ಏನು ಎಂಬುದರ ಬಗ್ಗೆ ಉದಾಹರಣೆ ಸಹಿತ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಆಯುಕ್ತರು, ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳು ಆಯೋಜಿಸಿದ ಲೈವ್ ಕಾರ್ಯಕ್ರಮದ ವಿಡಿಯೋ ವೀಕ್ಷಿಸಲಾಯಿತು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಿಮ್ಗೇನು ಗೊತ್ತಿರಲಿಲ್ಲ, ಏನೋ ಒಂದು ಆಸೆ ಹುಟ್ಟಿಸ್ಕೊಡ್ತಾನೆ, ನಿಮ್ಗೇನೋ ಒಂದು ತಗೊಳ್ಕೊಡ್ತಾನೆ, ಒಂದು ಒಳ್ಳೆ ಮೊಬೈಲ್ ತಗೊಳ್ಕೊಡ್ತಾನೆ, ಇಲ್ಲ ಅವರ ಶೂಟು ಬೂಟು ಅವ್ರ ಸ್ಕೂಟ್ರು ಅದನ್ನು ಒಂದು ಅಂಶ ಬಲಿಯಾಗ್ತೀರಿ. ನೆಕ್ಸ್ಟ್ ನಿಮ್ಗೆ ಹೋದಾಗ ಇದಾಗ್ತದೆ. ನಮ್ಮ ಅನುಭವ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಿರ್ಧಾರ ಮಾಡೋಕ್ ಬರುತ್ತೆ. ಈ ಇದಲ್ಲ PUC ಇದೆಲ್ಲ 24 PUCಯಲ್ಲಿ ಕರ್ನಾಟಕದಲ್ಲಿ 46% ಮಕ್ಕಳು ಹಾಳಾಗ್ತಾರೆ. 46% ಆಫ್ ದಿ PUC ಸ್ಟೂಡೆಂಟ್ಸ್ ಹಾಳಾಗ್ತಾ ಇರೋದು ಯಾಕೆ? ಅವ್ರಿಗೆ ಫ್ರೆಂಡ್ಸ್ಗಳು ಸರಿ ಇಲ್ಲ. ಅವರು ಈಗ ನಾವು ಮೊಬೈಲ್ ಸರಿ ಇಲ್ಲ, ಮೊಬೈಲ್ ಸರಿ ಇಲ್ಲ ಅಂತ ನಾವು ವೀಕ್ನೆಸ್. ಅದು ಎಲ್ಲರ ಮೊಬೈಲ್ ಅಲ್ಲಿ ಎಲ್ಲರೂ ಕೆಟ್ಟವರ, ನಾವು ವೀಕ್ ಮೈಂಡ್ ಇರೋದು ಮಾತ್ರ ಕೆಟ್ಟೋಗ್ತಾ ಇರೋದು. ಲವ್ ಮಾಡ್ಕೊಂಡು ಏನೋ ಉನ್ಮಾದದಲ್ಲಿ ತುಂಬಾ ಮಕ್ಕಳು ನೋಡಿ, ನಾರ್ತ್ ಇಂಡಿಯಾದಲ್ಲಿ ಎಲ್ಲಿ ಬಡತನ ಇದೆ, ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಅಸ್ಸಾಂ ಹೈಯೆಸ್ಟ್ IAS IPS ಮಾಡ್ತಾರೆ. ಅವ್ರಿಗೇನು ಮೊಬೈಲ್ ಇಲ್ವಾ? ಎಲ್ಲಿ ಬಡತನ ಇದೆ ಆ ಮಕ್ಕಳು IAS ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಮನೇಲಿ ಹಾಕ್ಬಿಡ್ತಾರೆ, ತಿನ್ಬಿಡ್ತಾರೆ, ಕಷ್ಟ ಅನ್ನೋದು ತೋರಿಸಲ್ಲ. ಹಂಗಾಗಿ ನಿಮ್ಗೆ ಜೀವನ ಏನೋ ಕಷ್ಟ ಗೊತ್ತಾಗಲ್ಲ. ಪ್ರೀತಿ ಪ್ರೇಮದ ಹುಚ್ಚಲ್ಲಿ, ಯಾವ್ದೊಂದು ಫಿಲಮ್ ಅಲ್ಲಿ, ಯಾವ್ದೊಂದು ಇದರಲ್ಲಿ, ಗುಂಗಲ್ಲಿ, ಅದರಲ್ಲಿ ಉನ್ಮಾದದಲ್ಲಿ ನೀವು ತೇಲ್ತಾಗ್ತೀರಿ ಹೊರತು ನಿಮ್ಮ ನೀವು ಏನಿದೆ ಈ ನಿತ್ಯ ಜೀವನ ಏನಿದೆ, ಬದುಕೇನಿದೆ, ಆಮೇಲೆ ಒಂದು ಸಾರಿ ಕೆಟ್ಬಿಟ್ರೆ ಹಳ್ಳಿಲಿ ಪೊಲೀಸ್ CC ಕ್ಯಾಮ್ರಾ ಅಲ್ಲ, ಅಕ್ಕಪಕ್ಕದ ಮನೆಯವಲ್ಲ ಅವೇ CC ಕ್ಯಾಮ್ರಾ. ನಿಮಗೆ ಅಕ್ಕಪಕ್ಕದ ಮನೆಯವರು ಅವ್ರ ಮಕ್ಕಳಿಗಿಂತ ಒಳ್ಳೇದು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಕೆಟ್ಟದನ್ನ ಆಯ್ಕೆ ಮಾಡ್ಬೇಕು. ಅದೇ ತರನಾಗಿ ಮಕ್ಕಳ ಒಂದು ಬೆಳವಣಿಗೆಗೆ ಅವ್ರೊಂದು ಇದಕ್ಕೋಸ್ಕರ ನೀವು ಕೆಟ್ಟದಾಗಿ ಇದು ಮಾಡಿ ಹೇಳಲ್ಲ, ನೀವು ಒಳ್ಳೆದನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳಲ್ಲ? ಅವನ ಏನೋ ಬಂದ್ಬಿಟ್ಟು ಅವನ ಜೊತೆ ಹೋಗಿ ನೆಕ್ಸ್ಟ್ ನಾನು ಏನು ಹೋಗೋದು ಹೇಳ್ಕಳಿಸ್ತೀನಿ. ಇನ್ನು 15 ತಿಂಗಳು ಇದೇ ಪೊಲೀಸ್ ಸ್ಟೇಷನ್ ಬಗ್ಗೆ ಹೋಗೋದು ಹೇಳ್ಕಳಿಸ್ತೀನಿ. ನಾನು ಇನ್ವೆಸ್ಟಿಗೇಷನ್ ಮಾಡೋ ಸ್ಟೇಷನ್ಲಿ ಆಯ್ತಾ, ಅವ್ರು ಹೇಳ್ಕಳಿಸ್ತೀನಿ. ಸರ್ ನಂಬಿಬಿಡಿ, 100ಕ್ಕೆ 90% ಇನ್ನು 15 ತಿಂಗಳು ಆದ್ಮೇಲೆ ಸ್ಟೇಷನ್ ನಿಂತಿರ್ತಾರೆ. ಏನಮ್ಮ ಆಯ್ತು ಸರ್? ಹೊಡೆದ್ಬಿಟ್ಟ ಸರ್, ನಾವು ಹೊಡೆದ್ಬಿಟ್ಟ ಅಲ್ಲ. ಅವತ್ತು ಕೆಲವೊಬ್ಬ ಇಲ್ಲ, ನಾನು ಚೆನ್ನಾಗಿ ಹೋಗ್ಬೇಕಾದ್ರೆ ನನ್ನ ದೇವರು ಹಂಗೆ ಬಂದಿದ್ದು ನಮ್ಮ ಇಲ್ಲ ಸರ್, ನಾಳೆ ಒಂದು ವಾರ ಆಯ್ತು ಸರ್, ಇವತ್ತು ಇಟ್ಕೊಡ್ತಾರೆ, ಏನಿಲ್ಲ ಅದು ಗೊತ್ತಾಗ ಅವ್ನು ಕಳ್ಸಿದ್ರೆ ಸರ್ ಅಪ್ಪನ ಮೇಲೆ ಆಸ್ತಿ ಇದೆ, ಬಸ್ ಅವ್ರಿಗೆ ಕೇಳಿ ಸರ್. ನಾವು ಅವತ್ತೇ ಹೋಗಿ ಮಾತಾಡಿದೆ, ಅವತ್ತಿನ ಬಸ್ ಕಂಪ್ನಿಯಲ್ಲಿ ಹೇಳಿದ್ರು, ಈಗ ಏನಿಲ್ಲ ಅಂತ ಸರ್. ಉದಾಹರಣೆ ಯಾರು ಕೊಡ್ತಾರೆ ಯಾರು ಕೂಡ ನಿಮ್ಮ ಭವಿಷ್ಯ ಕಷ್ಟ ಎಲ್ಲ ಸಂಪಡೋದು. ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಅವ್ನು ಒಳ್ಳೆ ಮದುವೆ ಮಾಡೋಣ, ಅದ್ದೂರಿ ಮಾಡ್ಕೊಂಡು ಅವರ ಸೇರ್ತದೆ. ಈ 15 ವಯಸ್ಸಲ್ಲಿ ಯಾಕೆ ಆಯ್ತದೆ ಅಂದ್ರೆ, ನಿನ್ ಫ್ರೆಂಡ್ ಯಾರು ಇಂಪಾರ್ಟೆಂಟ್ ಅವ್ರ ಮಾತು ವೇದವಾಕ್ಯ. ಈ ಪೊಲೀಸ್ನವ್ರು ಬಂದು ಯಾಕೆ ಅವ್ರ ಕೈಲಿ ಏರಿಸಿ ಅಂದ್ರೆ ಅವರು ಅನುಭವನ ಹಂಚ್ಕೊಳ್ಳಿ ಅಂತ. ಟೀಚರ್ಸ್ ನಾವು ಹೇಳ್ತಿರ್ತೀವಿ, ಪೇರೆಂಟ್ಸ್ ಹೇಳ್ತಿರ್ತಾರೆ, ಅದು ನಿಮ್ಗೆ ಹೋಗೋದೇ ಇಲ್ಲ. ಈ ವಯಸ್ಸಲ್ಲಿ ಯಾರು ಒಳ್ಳೆ ಬುದ್ಧಿ ಹೇಳಿದ್ರೆ ಅವರು ದುಶ್ಮನ ಆಗ್ಬಿಡ್ತಾರೆ. ಯಾಕೆಂದ್ರೆ ನಿಮ್ದು ಹುಚ್ಕೊಡಿ ಮನಸ್ಸಿದೆಯಲ್ಲ, ಅದು 16 ಹಾರ್ಮೋನ್ ಜಾಸ್ತಿ ಇರುತ್ತಲ್ಲ, ನಿಮ್ಗೆ ಪ್ರಭಾವ ಬೀರೋದು ಸೋಷಿಯಲ್ ಮೀಡಿಯಾ. ನಿಮ್ಮ ಫ್ರೆಂಡ್ಸ್ ಯಾವಾಗ ಸರಿ ಇದ್ರೆ ನೀವು ಸರಿ ಇರ್ತೀರ. ಆಮೇಲೆ ನಿಮ್ಗೆ ನಿಮ್ಮ ಸೆಕ್ಷನ್ ಅಲ್ಲಿ ಯಾರು ಬೀದಿ ತಪ್ಪಾಳೆ, ಬಸ್ ಸ್ಟ್ಯಾಂಡ್ ಇಂದ ಕಾಲೇಜ್ಗೆ ಯಾಕೆ ಬರ್ತಾ ಇಲ್ಲ, ಕಾಲೇಜ್ ಒಂದು ಬ್ಯಾಕೆಟ್ ಹಾಕೋದು, ಅವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಬ್ಬರು ಭಯ ಬಿಡಲ್ಲ. ನೀವೇನಂದ್ರೆ ಅವಳನ್ನ ನೀವು ಸೇಫ್ ಗಾರ್ಡ್ ಮಾಡ್ತಾ ಇದ್ದೀವಿ, ಅವ್ನಿಗೆ ಲವ್ಗೆ ಎನ್ಕರೇಜ್ ಮಾಡ್ತಾ ಇದೀವಿ ಅಂತ. ನೀಟ್ ಟೈಮ್ ನೀವೇನ್ ಮಾಡ್ತಾ ಇದೀರ ಅಂತ ಒಂದು ಹುಡುಗಿ ಫ್ರೆಂಡ್ ಹಾಳು ಬಿಡಕ್ಕೆ ಮಾಡ್ತಾ ಇರೋದು. ಅದು ನಿಮ್ಗೆ ಗೊತ್ತಿದ್ದು ತಪ್ಪು ಮಾಡ್ತಿದ್ರಲ್ಲ ಹೇಳ್ತೇನೆ.
ಅದರಿಂದ ನೀವು ಮಾಡ್ತಾ ಇರೋದು ನಿಮ್ಮೊಬ್ಬರಿಗೆಲ್ಲ ಅವ್ರಿಗೆ. ಅದೇ ತರ ಮಾದಕ ವಸ್ತುಗಳಾಗಿದೆ. ಈ ಕಾಫ್ ಸಿರಪ್ ಬರುತ್ತಲ್ಲ, ಬೆನಿಡ್ರಿಲ್ ಅಂತ ಕಾಫ್ ಸಿರಪ್ ಬರುತ್ತಲ್ಲ, ಕಾಫ್ ಸಿರಪ್ ತಗೊಂಡು ಬ್ಯಾಗ್ ಮಾಡಿಕೊಟ್ಟವೆ. ಕಾಫ್ ಸಿರಪ್ ಕುಡಿಯೋದು ಇಟ್ಸ್ ಆಲ್ಕೋಹಾಲ್. ಇನ್ಕ ಅದು ಏನಾಗುತ್ತೆ, ಬಾಯ್ ಇದಕ್ಕೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಬ್ಯಾಕ್ಟೀರಿಯಾ ಕಿಲ್ ಮಾಡಕ್ಕೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ.